ಇಲ್ಲಿ ನೋಡಿ ನಮ್ಮ ಬಂಗಾರಿ ಅವ್ರ ಅಪ್ಪಾಜಿಗೆ ಆರತಿ ಬೆಳಗ್ತಾ ಇದ್ದಾಳೆ. ಅಟ್ಟಿಲಕ್ಕವ್ವ ಅಂತ ಹೇಳ್ತಾರಲ್ಲ, ಅದಕ್ಕೆ ಆರತಿ ಮಾಡಿ ಅವ್ರ ಅಪ್ಪಾಜಿಗೆ ಆರತಿ ಮಾಡ್ತಿದ್ದಾಳೆ ನೋಡಿ ನಮ್ಮ ಧೃತಿಪುಟ್ಟ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಿನ್ನೆ ಲಾಗ್ ತೋರಿಸಿದ್ದೆಲ್ಲ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಒಬ್ಬಟ್ಟಿಗೆ ಹೂರ್ಣ ರೆಡಿಯಾಗಿತ್ತು, ಮತ್ತು ಕಣಕನೂ ರೆಡಿ ಮಾಡಿಟ್ಟಿದ್ದೆ. ಹಿರಿಯರಿಗೆ ಎಡೆ ಹಾಕ್ತೇವಲ್ಲ ನಾವು, ಹಾಗಾಗಿ. ಮತ್ತು ಇಲ್ಲಿ ಹಪ್ಪಳ ಕರೆದಿದ್ದೀನಿ ನೋಡಿ. ಹಪ್ಪಳ, ಸಂಡಿಗೆ ಮತ್ತು ಕರ್ಗಾಯಿ, ಅನ್ನ, ಒಬ್ಬಟ್ಟು ಎಲ್ಲ ಮಾಡಿ ಇಟ್ಕೊಳ್ಬೇಕಲ್ಲ. ಹಿರಿಯರಿಗೆ ಎಡೆ ಹಾಕ್ತೇವಲ್ಲ ಫ್ರೆಂಡ್ಸ್ ನಾವು, ಹಾಗಾಗಿ ಇಷ್ಟೆಲ್ಲ ವೆರೈಟಿ ನಾವು ಅಡುಗೆನ ಮಾಡಬೇಕಾಗ್ತತಿ. ಮತ್ತು ಸಾಯಂಕಾಲ ಟೈಮ್ ನೋಡಿ ಈ ಥರ ಹೂವನ್ನು ಮನೆ ತುಂಬ ನಾವು ಹಾಕ್ತೀವಿ. ಹೂವನ್ನು ಈ ಥರ ಮನೆ ತುಂಬ ಹಾಕಿಬಿಟ್ಟು ನಡುವೆ ಈ ಥರ ದೀಪಗಳನ್ನು ಬೆಳಗ್ತೀವಿ ಫ್ರೆಂಡ್ಸ್. ಈ ಹಬ್ಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ನೋಡಿ. ಮತ್ತು ನಿಮಗೆ ಹೊರಗಿನ ವಾತಾವರಣ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗಿದೆ ಫ್ರೆಂಡ್ಸ್, ಮತ್ತೆ ಮಳೆ ರಾತ್ರಿ ಎಲ್ಲ ನೋಡಿ. ನಮ್ಮದು ಶಾಪು ಯಾವ ಥರ ಲೈಟಿಂಗಿಂದ ಹೊಳಿತಿದೆ. ಮತ್ತು ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವನವರಿಗೆ ಎಡೆನೂ ಹಾಕಿದ್ದೆ ನಾನು ನೋಡಿ. ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವರ ಫೋಟೋ ಇಟ್ಬಿಟ್ಟು ವೆರೈಟಿ ಅಡುಗೆಗಳನ್ನು ಮಾಡಿರ್ತೇವಲ್ಲ, ಹಪ್ಪಳ, ಸಂಡಿಗೆ, ಕರ್ಗಾಯಿ, ಮತ್ತು ಅನ್ನ, ಅಕ್ಕಿ ಪಾಯಸ, ಬಳ್ಳಿ ಹುಗ್ಗಿ ಅಂತ ಹೇಳ್ತಾರಲ್ಲ ನೋಡಿ. ಬಳ್ಳಿ ಹುಗ್ಗಿ, ಒಬ್ಬಟ್ಟು, ಇದನ್ನೆಲ್ಲ ನಾನು ಎಡಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಿರಿಯರ ಹಬ್ಬ ಅಂತಾರಲ್ಲ, ಕೆಲವೊಬ್ಬರು ಮಹಾನವಮಿ ಅವಾಗ ಮಾಡ್ತಾರೆ, ಕೆಲವೊಬ್ರು ಇವಾಗ ಮಾಡ್ತಾರೆ. ನಾವು ಇವಾಗಲೇ ಮಾಡೋದು ದೀಪಾವಳಿಗೆ ಹಿರಿಯರ ಹಬ್ಬ ಅಂತ ಇಲ್ಲಿ ಮಾಡ್ತಾರೆ. ಅಟ್ಟಿ ಹಬ್ಬ ಅಂತಾನು ಕರೀತಾರೆ ನೋಡಿ. ಇವಾಗ ನಾವು ಹಿರಿಯರಿಗೆ ಯಾವ ಥರ ಎಡೆ ಹಾಕ್ತೀವಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಇದನ್ನು ನಾವು ಊಟ ಮಾಡ್ತೀವಿ ದೊಡ್ಡವರು ನೋಡಿ. ಈ ಥರ ಎಡೆ ಹಾಕೋದು ಅಂದರೆ ಈ ಥರ ನಾವು ಮಾಡೋದು ನೋಡಿ. ಮತ್ತು ಇದನ್ನೆಲ್ಲ ಬೆಳಗ್ಗೆ ನಾವು ಸ್ವಲ್ಪ ಅನ್ನ ಅಂದರೆ ಅನ್ನ ಮೊಸರು ಎಡೆ ಹಿಡಿದ್ಬಿಟ್ಟು ಬೆಳಗ್ಗೆ ಎಲ್ಲ ಇದನ್ನು ಪೂಜೆ ಸಡಿಲಿಸ್ತೀವಿ ಫ್ರೆಂಡ್ಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಸ್ವಲ್ಪ ಇದೆ, ಬಟ್ ಅದೇ ಪಾರ್ಟ್ 1 ವಿಡಿಯೋ ಹಾಕಿದ್ನಲ್ಲ, ಮತ್ತು ಮಧ್ಯಾಹ್ನದ ವಿಡಿಯೋ ಮಾಡಿದ್ದೆ. ನಿಮಗೆ ಅದನ್ನು ಒಂದೇ ತೋರಿಸಿದ್ರೆ ಅಷ್ಟೊಂದು ಇದು ಅನಿಸಲ್ಲ ಅಂತೇಳಿ ಇದನ್ನು ವಿಡಿಯೋ ಮಾಡಿದೆ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮಿರ್ಚಿ ಬಜ್ಜಿ ಒಂದಲ್ಲ ಫ್ರೆಂಡ್ಸ್, ಅವ್ರು ಏನೇನು ತಿಂತಾಯಿದ್ರು ಅದನ್ನೆಲ್ಲ ಇಡ್ತಾರೆ ಫ್ರೆಂಡ್ಸ್. ಬೀಡಿ ಆಯಿತು, ಮತ್ತು ಎಲ್ಲ ಖಾರ, ಮಂಡಕ್ಕಿ, ಅವ್ರು ಏನೇನು ತಿಂತಾ ಇರ್ತಾರಲ್ಲ ಅದನ್ನೆಲ್ಲನೂ ಇಟ್ಟು ಎಡೆ ಹಾಕ್ತಾರೆ ಹಿರಿಯರಿಗೆ ನೋಡಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿಬಿಟ್ಟು ರಾತ್ರಿ ಇದನ್ನು ಇದು ಎಡೆ ಹಾಕೋದೇ ಒಂದು ಕೆಲಸ ಆಗಿರುತ್ತೆ ಎಲ್ಲರಿಗೂ. ಆದರೂ ಖುಷಿ ಅಲ್ವಾ, ಯಾಕಂದರೆ ವರ್ಷಕ್ಕೊಂದ್ಸಲ ಬರೋ ಅಂಥ ದೊಡ್ಡ ದೀಪಾವಳಿ ಹಬ್ಬ ಇದು. ಮಾಡುವಾಗ ತುಂಬ ಖುಷಿಯಿಂದ ಹಬ್ಬ ಮಾಡ್ತೀವಿ. ಬಟ್ ಹೋಯ್ತಲ್ಲಪ್ಪ ದೀಪಾವಳಿ, ಮತ್ತೆ ಒಂದು ವರ್ಷ ಕಾಯಬೇಕು ದೀಪಾವಳಿಗೆ ಅನಿಸುತ್ತೆ ಅಲ್ವಾ. ಅದರಲ್ಲೂ ಹಳ್ಳಿ ಕಡೆ, ನಮ್ಮ ಕಡೆ ಅಂತೂ ಹಬ್ಬನ ನೋಡಬಾರ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಗುತ್ತೆ. ವೆರೈಟಿ ಹೂಗಳನ್ನು ತರ್ತಾರೆ, ಮತ್ತು ಅವು ನೇಗಿಲು ಎಲ್ಲ ಪೂಜೆ ಮಾಡಿಬಿಟ್ಟು ಆ ನೇಗಿಲಿಗೆಲ್ಲ ಬಾಳೆ ಕಂಬ ಕಟ್ಟಿ ಮಾವಿನ ತೋರಣ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ ನೋಡಿ. ದೀಪನ ಬೆಳಗ್ತಾ ಇದ್ದೆ ನಾನು. ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮಗ ತೋರಿಸು ಮಮ್ಮಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಧೃತಿಪುಟ್ಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅವಳಂತೂ ಸಿಕ್ಕಾಪಟ್ಟೆ ರೆಡಿಯಾಗಿದ್ಲು, ಸಿಕ್ಕಾಪಟ್ಟೆನೇ ಪೋಸ್ ಕೊಟ್ಟಿದ್ದಾಳೆ ನೋಡಿ. ಫೋಟೋ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ದಾಳೆ ನಮ್ಮ ಗುಂಡಮ್ಮ ಅಂತ ನೋಡಿ. ಫ್ರೆಂಡ್ಸ್, ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಲ್ವಾ. ನಾನು ಅದಕ್ಕೆ ನಮ್ಮ ಕಡೆ ಮಾಡುವಂಥ ಹಬ್ಬದ ಬಗ್ಗೆ ವಿವರಣೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ರೆಸಿಪಿ ವಿಡಿಯೋನ ಹಾಕ್ತಿರ್ತೀನಿ, ಮತ್ತು ಡೈಲಿ ಲಾಗು ಒಂದೊಂದು ಸಲ ಹಾಕ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ನಿಮ್ಮ ಸಪೋರ್ಟು ನನಗಿನ್ನೂ ತುಂಬ ಮುಖ್ಯವಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಅವ್ರು ಯಾವ ಥರ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ನಮ್ಮ ಧೃತಿಪುಟ್ಟ ಆದರೂ ಮನೇಲಿ ಹೆಣ್ಮಕ್ಳಿದ್ರೆ ತುಂಬಾ ಖುಷಿ ಅಲ್ವಾ. ಮಕ್ಕಳಿಗೆ ಆ ಹೆಣ್ಮಕ್ಳಿಗೆ ನಾವು ಹಾಕುವಂಥ ಬಟ್ಟೆ, ನೀವು ಯಾವ ಬಟ್ಟೆ ಹಾಕಿದರೂ ಹೆಣ್ಮಕ್ಳು ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ನೋಡಿ. ನಮ್ಮ ಧೃತಿಪುಟ್ಟ ಯಾವ ಥರ ಕಾಣ್ತಿದೆ ಅಂತ ಫ್ರೆಂಡ್ಸ್. ಇವಳು ಒಂದು ಏನು ಗೊತ್ತಾ, ಇವಳು ಫೋಟೋ ತೆಗಿತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಹತ್ರನೇ ಬರಲ್ಲ. ಇವಳಿಗೆ ಫೋಟೋ ಅಂದರೂ ಆಗಲ್ಲ ಗೊತ್ತಾ ಫ್ರೆಂಡ್ಸ್. ವಿಡಿಯೋ ಕಾಲ್ ಮಾಡಿದರೂ ಸಹಿತ ಫೋನಲ್ಲಿ ಮಾತಾಡಲ್ಲ ಇವಳು ನಮ್ಮ ಸಿಸ್ಟರ್ ಮಗಳು. ಅವ್ರು ಏನು ಮಾಡಿದರೂ ಸಹಿತ ನಂಗೆ ಫೋಟೋ ಹಾಕ್ತಾರೆ, ಅವಳ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತೀನಿ. ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಇವಳು ಅಂದರೆ ಭಾಳ ಇಷ್ಟ, ತುಂಬ ತರಲೆ ಮಾಡ್ತಾಳೆ. ಆಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಬಂಗಾರಿ ಗುಂಡ. ದಯವಿಟ್ಟು ನಮ್ಮ ಬಂಗಾರಿಗೆ ಒಂದು ಲೈಕ್ ಕೊಡಿ. ಮತ್ತು ಅವಳು ಹಾಕಿರೋ ಡ್ರೆಸ್ಸು, ಸ್ಪೆಕ್ಟು, ಅವಳು ಕೊಟ್ಟಿರೋ ಲುಕ್ಕು ಹೇಗಿದೆ ಅಂತ ಹೇಳಿ ನೋಡಿ. ಯಾವ ಥರ ನೋಡ್ತಿದ್ದಾಳೆ ಅಂತಲೂ
ತುಂಬ ಇಷ್ಟ ಫ್ರೆಂಡ್ಸ್ ಇವಳು. ಅವ್ರ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಇವಳು. ಅಷ್ಟು ಕಿಲಾಡಿ ಇದ್ದಾಳೆ ಇವಳು. ಮತ್ತು ಎಲ್ಲರಿಗೂ ಅಷ್ಟೊಂದು ಇಷ್ಟ ಆಗ್ತಾಳೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್